ಪ್ರಶಾಂತ್ ಸರ್ ಇವ್ರು ಹೇಳಿರೋ ಪಾಯಿಂಟ್ಗೆ ಒಂದು ವಿಚಾರ ಕನೆಕ್ಟ್ ಮಾಡ್ತೀನಿ. ಇವ್ರು ಬೆಟ್ಟಿಂಗ್ ಅಂದಾಗ ನಾನು ಸ್ವತಃ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ನನ್ನ ಸ್ನೇಹಿತ ಒಬ್ಬ ಇದ್ದ. ಅವನು ಬೆಟ್ಟಿಂಗ್ ಆಡ್ತಿದ್ದ ಹೆಂಗೆ ಅಂತಂದ್ರೆ, ಇವತ್ತು ಅವನ ಕೈಲಿ ಐಫೋನ್ ಇರ್ತಿತ್ತು, ನಾಳೆ ಬೇಸಿಕ್ ಸೆಟ್, ನಾಡದ್ ಮತ್ತೆ ಐಫೋನು, ಆಚೆ ನಾಡದ್ ಬೇಸಿಕ್ ಸೆಟ್. ಹೆಂಗೆ ಗುರು ಅಂದ್ರೆ ಬೆಟ್ಟಿಂಗು ಆ ರೇಂಜ್ಗೆ ಬೆಟ್ಟಿಂಗ್ ಹೋಗಿದೆ. ಆ ರೇಂಜಿಗೆ ನಿಮ್ಗೆ ತಲೆ ಕೆಡಿಸುತ್ತೆ. ಒಂದು ವಿಚಾರ, ಜವಾಬ್ದಾರಿ ಅನ್ನೋದು ಇರಲ್ವಾ? RCB ಅಭಿಮಾನಿಗೆ ಯಾಕೆ ನಮ್ಮನೆ ನಮ್ಮ ಅಪ್ಪ ಅಮ್ಮ ಕಾಯ್ತಿಲ್ವಾ? ನನ್ನ ಬುದ್ಧಿ ಎಲ್ಲೋಗಿತ್ತು? ಆ ಕ್ಷಣಕ್ಕೆ ಯಾರು ಸಾಯ್ಬೇಕಂತ ನಾವು ಅಲ್ಲಿಗೆ ಹೋಗಲ್ಲ. ನಾವು ನೋಡಬೇಕು, ಒಂದು ವಿರಾಟ್ ಕೊಹ್ಲಿ ನೋಡಬೇಕು, ಕಪ್ಪನ್ನು ನೋಡ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಹೋಗಿದ್ದು. ಅದು 1 ಗಂಟೆ, ಒಂದು 2 ಅವರ್ಸ್ ಬ್ಯಾಕ್ ಹೆಂಗಿತ್ತು ಮೆಟ್ರೋ ಅಂದರೆ ಖಾಲಿ ಇತ್ತು. 1 ಅವರ್ 2 ಅವರ್ಸಲ್ಲಿ ಎಷ್ಟು ರಶ್ ಆಗುತ್ತೆ ಅಂದರೆ 3:30 ಕಾರ್ಯಕ್ರಮ ಅಂತ ಇರುತ್ತೆ ಪೋಸ್ಟಲ್ಲಿ. ಆ 3:30 ಕಾರ್ಯಕ್ರಮಕ್ಕೆ 12 ಗಂಟೆ 11 ಗಂಟೆಗೆ ಏನೂ ಇರಲ್ಲ, ಜನ ಮೆಟ್ರೋದಲ್ಲಿ ಇರಲ್ಲ, ಅಲ್ಲಿನೂ ಇರಲ್ಲ, ಕಡಿಮೆ ಇರುತ್ತೆ. 1 ಗಂಟೆ 2 ಗಂಟೆ ಆ 2 ಅವರಲ್ಲಿ ಎಷ್ಟು ಜನ ಸೇರ್ತಾರೆ ಅಂದರೆ ನಮ್ಮ ಕೈಲೇನೂ ಲೆಕ್ಕ ಮಾಡೋಕ್ಕಾಗಲ್ಲ. ಇಷ್ಟು ಜನ ನಾವು ಸೇರ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ. ಅದು ಅನ್ಕೊಳ್ಳದೆ ಆಗಿರೋವಂಥ ಘಟನೆ. ಓಕೆ ವಿರಾಟ್ ಕೊಹ್ಲಿ ಮೇಲೆ FIR ಆಗಬೇಕು ಅಂತ ಹೇಳಿ ಒಂದು ವಿಚಾರ, ವಿರಾಟ್ ಕೊಹ್ಲಿ ಮೇಲೆ FIR ಆಗಬೇಕು ಒಂದು ಇನ್ನೊಂದು ವಿರಾಟ್ ಕೊಹ್ಲಿ ಕೇವಲ ಒಂದು ಪೋಸ್ಟ್ಗೆ ಮಾತ್ರ ಸೀಮಿತ ಆದ್ರ, ಒಂದು ವಿಡಿಯೋ ಮಾಡಿ ಅಥವಾ ಏನು ಅವ್ರಿಗೆ ನಾವೇನು ಪರಿಹಾರ ಕೊಡ್ತೀನಾ ಅಥವಾ ನನ್ನ ಕಡೆಯಿಂದ ನಾನು ಏನು ಕ್ರೆಡಿಟ್ ಕೊಡ್ತೀನಿ ಫ್ಯಾನ್ಸ್ಗಳಿಗೆ, ಈಗ ಸಾವನ್ನಪ್ಪಿರುವಂಥ ಫ್ಯಾನ್ಸ್ಗಳಿಗೆ ಕ್ರೆಡಿಟ್ ಕೊಡ್ತೀನಿ ಅಂತ ಯೋಚನೆ ಕೂಡ ಮಾಡಿಲ್ವಲ್ಲ ವಿರಾಟ್ ಕೊಹ್ಲಿ? ಏನನ್ಸುತ್ತೆ? ಅಲ್ಲ ಸರ್, ವಿರಾಟ್ ಕೊಹ್ಲಿ ಮೇಲೆ FIR ಆಗುತ್ತೆ ಅಂತ ಅಂದ್ರಿ, ಅದು ಬಿಕಾಸ್ RCBಲಿ ಸ್ಟ್ಯಾಂಪೇಡ್ ಆಗಿರೋದಕ್ಕೆ. ಸರ್ ಜಾನಲ್ಲೋ ಯಾವಾಗಲೂ ತಿರುಪತಿಲಿ ಮತ್ತು ಮಹಾಕುಂಭಲ್ಲೂ ಸ್ಟ್ಯಾಂಪೇಡ್ ಆಯಿತು, ಹಂಗಂತ ದೇವ್ರ ಮೇಲೆ FIR ಆಗ್ತೀರಾ ನೀವು? ಇಲ್ಲ ಅವ್ರು ಹೇಳಿದ್ರು ಈ ಥರ ಸ್ಟ್ಯಾಂಪೇಡ್ ಆಗಿದೆ, ವಿರಾಟ್ ಕೊಹ್ಲಿ ಯಾರಾದರೂ ಮನೆಯವ್ರಿಗೆ ಬಂದು ಮಾತಾಡ್ಸಿದ್ರ ಅಂತ. ದೇವಸ್ಥಾನದಲ್ಲೂ ಆಗಿತ್ತು, ಅದೇ ತಿರುಪತಿಲೂ ಆಯಿತು, ಮಹಾಕುಂಭಲ್ಲೂ ಆಯಿತು. ದೇವ್ರು ಯಾರಾದರೂ ಬಂದು ಮಾತಾಡ್ಸಿದ್ರ? ವಾಟ್ ಅ ಪಾಯಿಂಟ್! ಇವ್ರ ಪಾಯಿಂಟ್ ಏನು ಅಂದ್ರೆ, ಸಾಮಾಜಿಕ ಜಾಲತಾಣದಲ್ಲಿ ಆಲ್ರೆಡಿ ರೀಲ್ ಇದೆ ವೇರ್ ವಿರಾಟ್ ಕೊಹ್ಲಿಗೆ ಹಿಂಗೆ ಪೋಸ್ ಮಾಡಿ ಈ ಕಡೆ ಮನಸ್ಸು ತೋರಿಸಿರೋದು, ವೇರ್ ವಿರಾಟ್ ಕೊಹ್ಲಿ ಇಸ್ ಲಾಫಿಂಗ್ ನೋಡಿ ಅಲ್ಲಿದೆ ಅಂತ. ಒಂದು ಪಾಯಿಂಟ್. ಎರಡನೇ ಪಾಯಿಂಟ್, ಇವ್ರು ಹೇಳಿದ್ರಲ್ಲ ವಿರಾಟ್ ದೇವ್ರ ಮೇಲೆ ಕೇಸ್ ಹಾಕದ ಅಂತ. ಹಿಂದೆ ಕ್ರಿಸ್ ಗೇಲ್ ಒಂದು ಬಾಲ್ ಹೊಡೆದಿರೋದಕ್ಕೆ ಹೋಗ್ಬಿಟ್ಟು ಆಸ್ಪತ್ರೆಗೆ ನೋಡ್ಕೊ ಬಂದ್ರು. ಕ್ರಿಸ್ ಗೇಲ್ ಏನ್ ದೇವ್ರ? ಮನುಷ್ಯತ್ವ ಅವ್ರ ಮಕ್ಕಳಿಗೆ ಮನುಷ್ಯತ್ವ